ಹೇಗೋ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಕುತ್ಕೊಂಡು ಫೋನ್ ಆದರೂ ನೋಡೋಣ. ನಾನು ಫೋನ್ ನೋಡಿ ಎಷ್ಟೋ ದಿನ ಆಯಿತು ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಅಯ್ಯೋ, ನಂದು ಇನ್ಸ್ಟಾಗ್ರಾಮ್ ನೋಡೇ ಎಷ್ಟೋ ದಿನ ಆಗೋಯ್ತು. ಮದುವೆ ಆದಮೇಲಂತೂ ಫೋನ್ ಇಟ್ಕೊಂಡು ಕುತ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿಲ್ಲ. ಇವತ್ತೇನೋ ಸ್ವಲ್ಪ ಫ್ರೀ ಆಗಿದ್ದೀನಿ. ಓ, ಯಾವುದೋ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ. ಇದ್ಯಾರು? ಚೆನ್ನಾಗಿದೆ ಇದು. ಓಕೆ, ಇದ್ಯಾವ್ದಿದು ಫೋಟೋ? ಯಾರಿದು? ಇದು ನವ್ಯ ಅಲ್ವಾ? ಇದೇನಿದೆ ನವ್ಯ ಥರ ಕಾಣಿಸ್ತಾ ಇದ್ದಾರಲ್ಲ. ನವ್ಯ ಮದುವೆ ಆಗ್ಲಾ? ಅವಳೇ ಮದುವೆ ಆಗ್ತಾಳೆ? ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಯಾರಿದು? ನವ್ಯ ಥರನೇ ಇದ್ದಾಳೆ. ನಾನು ಅವಳ ಮದುವೆ ಒಂದೇ ದಿನ ನೋಡಿದ್ದು. ಇದು ಅವಳೇನಾ ಇಲ್ವಾ ಕನ್ಫ್ಯೂಸ್ ಆಗ್ತಿದೆಯಲ್ಲ ನನಗೆ. ಯಾರನ್ನ ಕೇಳೋದು? ಇರು, ನಮ್ಮ ಯಜಮಾನ್ರನ್ನ ಕೇಳೋಣ. ರೀ ರೀ ರೀ, ಬನ್ನಿ ಒಂದು ನಿಮಿಷ ಬೇಗ. ರೀ ಬನ್ನಿ ಒಂದು ನಿಮಿಷ ಬೇಗ. ಏನು ಬೊಮ್ಮೆ, ಯಾಕೆ ಹಿಂಗೆ ಕಿಚ್ಚಾಡ್ತಿದ್ಯಾ? ಏನಾಯ್ತು? ರೀ, ನಂಗೊಂದು ಅನುಮಾನ. ಇದು ಯಾರು ಅಂತ ಒಂಚೂರು ನೋಡ್ಬಿಟ್ಟು ಹೇಳ್ತೀರಾ ಪ್ಲೀಸ್? ಯಾರು ತೋರಿಸು ನೋಡ್ತೀನಿ. ಇದು ನಮ್ಮ ನವ್ಯ ಅಲ್ವಾ? ಇದ್ಯಾರು ಹುಡುಗ? ಮದುವೆ ಆದ್ಲಾ? ಅಯ್ಯೋ ಭೂಮಿ, ಇವಳು ನಮ್ಮ ನವ್ಯ ಭೂಮಿ. ಅದೇ ರೀ, ನನಗೂ ಹಂಗೆ ಅನ್ನಿಸ್ತು. ಆದರೆ ಅವತ್ತು ಒಂದೇ ದಿನ ನೋಡಿದಲ್ವ ನಾನು ಅವಳನ್ನ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಇನ್ನೊಂದ್ಸತಿ ಕೇಳೋಣ ಅನ್ಕೊಂಡೆ. ಮದುವೆ ಆಗಿದ್ದಾಳಲ್ಲ, ಯಾರು ಇವನು? ಯಾವಾಗ ಮದುವೆ ಆದ್ಲು ರೀ? ನಮ್ಗೆ ಗೊತ್ತೇ ಇಲ್ವಲ್ಲ ವಿಷಯ. ಅದೇ ನನಗೂ ಗೊತ್ತಾಗ್ತಾಯಿಲ್ಲ ಭೂಮಿ, ಯಾವಾಗ ಮದುವೆ ಆದ್ಲು ಅವಳು? ನಮ್ಗೆ ಯಾರಿಗೂ ಹೇಳೇ ಇಲ್ವಲ್ಲ ಮತ್ತೆ ಮದುವೆಗೆ. ಅಯ್ಯೋ, ಏನಾಗಿರ್ಬೋದು, ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮಾವಂಗೊಂದು ಫೋನ್ ಮಾಡ್ಲಾ? ಮೊದಲು ಅವ್ವಂಗೊಂದು ಮಾತು ಹೇಳ್ತೀನಿ ಇರು. ಅವ್ವ ಅವ್ವ ಬವ್ವ ಇಲ್ಲಿ, ಅವ್ವ ಅಜ್ಜಿ ತಾತ ಬನ್ನಿ ಇಲ್ಲಿ ಎಲ್ಲರೂ. ಏನು ಕಿರ್ಚಿದ್ರೆ ಸರ್ ಯಾವಾಗ ಹಿಂಗೆ? ಏನು ಹೇಳು, ಏನು ಮೊಮ್ಮಗನೆ, ಏನಕ್ಕೆ ಹಂಗೆ ಅರ್ಜೆಂಟಾಗಿ ಕರ್ದಲ್ಲ? ಏನಂತದು? ಅಯ್ಯೋ ಅಜ್ಜಿ, ಏನು ಹೇಳೋದ ನಾನು ನಿಮಗೆ? ಇವಳು ನಮ್ಮ ನವ್ಯ ಮದುವೆ ಆಗ್ಬಿಟ್ಟವಳೆ ಕಣವ. ಮದುವೆ ಆಗೋಳೆ. ಇಲ್ಲಿ ನೋಡು, ಫೋನಲ್ಲೆಲ್ಲ ಫೋಟೋಗಳು ಬಂದ್ಬಿಟ್ಟವೆ. ನಮ್ಗೆ ಯಾರು ಹೇಳೇ ಇಲ್ಲ ನೋಡವ. ಅಯ್ಯಪ್ಪ, ಏನು ಹೇಳ್ತಾ ಇದ್ದೀರಾ? ನವ್ಯ ಮದುವೆ ಆಯ್ತಾ? ನಮ್ಗೆ ಹೇಳ್ದೆ ಹೆಂಗೆ ಮಾಡೋದು ಅವರು? ಒಂದು ಮಾತಾರ ಹೇಳ್ತಿರ್ತಾನೆ. ಏನು ಅವಳೇ ಹಾಕಿಬಿಟ್ಟಿದ್ದಾಳೆ ಯಾರು ಹೆಂಗ್ರ? ಏನು ಒಂದು ತೋರಿಸು, ಫೋಟೋ ನೋಡ್ತೀನಿ. ನೋಡವ ಇಲ್ಲಿ, ನೋಡಿಲಿ, ಇವಳು ನವ್ಯನೇ ತಾನೆ? ಉಂಟಲ್ಲ, ಇವಳು ನಮ್ಮ ನವ್ಯನೇ. ಹೌದು ಅತ್ತೆ, ನವ್ಯನೇ. ನಾನು ಸ್ವಲ್ಪ ಫೋನ್ ನೋಡೋಣ ಅಂತ ಇವಾಗ ಕೂತ್ಕೊಂಡ. ಆ ಫೋನ್ ನೋಡ್ತಿರುವಾಗ ಈ ಫೋಟೋ ಬಂತು. ನನಗೆ ಯಾರಿದು ನವ್ಯನ್ ಥರ ಇದ್ದಾಳಲ್ಲ ಅಂದ್ಬಿಟ್ಟು ನನಗೆ ಅದು ನಾನು ಒಂದೇ ಸತಿ ನೋಡಿದ್ನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇವ್ರನ್ನ ಕರೆದು ಕೇಳಿದ್ರೆ ಇವ್ರು ನವ್ಯ ಅಂತಲೇ ಹೇಳಿದ್ರು. ಅವ್ರು ನಿಮ್ಮನ್ನೆಲ್ಲ ಕರೆದು ತೋರಿಸ್ತಿದ್ದಾರೆ. ನವ್ಯನೇ ಅತ್ತೆ ಅಲ್ಲಿ, ಯಾರನ್ನ ಮದುವೆ ಆಗಿದ್ದಾಳೆ. ಮನೆಯವರೆಲ್ಲ ಸೇರ್ ಮಾಡೋ ಥರ ಇಲ್ಲ. ಯಾಕೆಂತಂದರೆ ಆ ಮನೆಯವರೆಲ್ಲ ಮಾಡಿದರೆ ಅವ್ರು ನಮ್ಗೊಂದು ಮಾತಾದ್ರೆ ಹೇಳೇ ಇರ್ತಾರಲ್ವಾ. ನಂಗೆ ಯಾರಿಗೂ ಗೊತ್ತೇ ಇಲ್ಲ ಅಂದರೆ ಅವಳೇ ಯಾರನ್ನ ಹೋಗಿ ಮದುವೆ ಆಗಿಬಿಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ, ಹಂಗೆ ಮಾಡವಳ? ಅವ್ಳಿಗೇನು ಬಂದಿರುತ್ತೋ ಪಾಪಿ ಮುಂಡೆಗೆ? ಬಡ್ಕೊಂಡೆ ಅವತ್ತೇ ಬಡ್ಕೊಂಡೆ. ನನ್ನ ಮಗನ ಮದುವೆ ಆಗಿದ್ರೆ ಅವ್ರ ಮನೆ ಮರ್ಯಾದೆಲ್ಲ ಉಳ್ಕೊತಿತ್ತ. ಇವತ್ತು 3 ಕಾಸು ಕರಾಜ್ ಹಾಕ್ಬಿಟ್ಟು ಹೋಗೋಳೆ ನಮ್ಮ ಅಪ್ಪನ ಮನೆ ಮರ್ಯಾದೆಲ್ಲನೂ. ಅಂತವಳು ಯಾಕೆ ಬೇಕಿತ್ತು ಅಂತವಳು? ನಮ್ಮವ್ವ ಸರಿಯಾಗಿ ಮಾಡಬೇಕು. ಸರಿಯಾಗಿ ಆಗೈತೆ ಬಿಡು. ಹಂಗೆ ಯಶೋದ, ಸುಮ್ಮನಿರು. ಹಂಗೆಲ್ಲ ಮಾತಾಡಾರವ ನಿಮ್ಮ ಅಪ್ಪನ ಮನೆ ಬಗ್ಗೆ? ಸುಮ್ಮನಿರು. ಅಲ್ಲೋ ಮಗ, ಅದೇನಾಗದೆ ಏನು ಅಂತ ಗೊತ್ತಿಲ್ಲದೇನೆ ನಾವು ಹಂಗೆ ಮಾತಾಡ್ಬಾರ್ದು ಕಣಪ್ಪ. ನಿಮ್ಮ ಅಜ್ಜಿಗೆ ಒಂದು ಫೋನ್ ಮಾಡಿ ಕೇಳು ಏನಾಗದೆ ಏನು ಅಂತ. ನಿಮಗೆ ಫೋನಲ್ಲಿ ಫೋಟೋ ನೋಡ್ದೋ ಏನಜ್ಜಿ ಏನು ಅಂತ ಕೇಳು. ಸುಮ್ಮನೆ ನಾವೇ ಬಾಯಿ ಬಂದಾಗ ಮಾತಾಡಿದ್ರೆ ತಪ್ಪಾಯ್ತದೆ ಕಣ್ಮಗ. ಸರಿ ಕಣಜ್ಜಿ, ಆಯಿತು, ಅಜ್ಜಿಗೆ ಫೋನ್ ಮಾಡ್ತೀನಿ ಇರು. ಹಲೋ ಹಲೋ ಅಜ್ಜಿ, ನಾನು ಅಜ್ಜಿ ಅವಿನಾಶ ಮಾತಾಡ್ತಿರೋದು. ಅಯ್ಯೋ ಅವಿನಾಶ, ಹೇಳಪ್ಪ ಹೇಳು. ಯಾಕಜ್ಜಿ, ಯಾಕೆ ಏನಾಯ್ತಜ್ಜಿ? ಯಾಕೆ ಅಳ್ತಿದ್ದಿ? ಏನಾಯ್ತು? ಹುಷಾರಾಗಿದೆಯಾ ತಾನೆ? ಅಯ್ಯೋ ಏನು ಹುಷಾರಪ್ಪ, ಏನು ಹುಷಾರು? ನನ್ನ ಮನೆ ಮರ್ಯಾದೆಲ್ಲ 3 ಕಾಸು ಹರಾಜ್ ಹಾಕ್ಬಿಟ್ಲು ಕಣಪ್ಪ ನವ್ಯ. ಹರಾಜ್ ಹಾಕ್ಬಿಟ್ಲು ಕಣ್ಲ. ಯಾವನ್ನೂ ಕಟ್ಕೊಂಡು ಮದುವೆ ಮಾಡ್ಕೊಂಡವಳೆ. ನಮ್ಗೊಂದು ಮಾತು ಹೇಳಿಲ್ಲ, ನಮ್ಗೇನು ಹೇಳಿಲ್ಲ. ಅಯ್ಯೋ ಅಜ್ಜಿ, ನಾನು ಅದನ್ನೇ ಕೇಳೋಣ ಅಂತ ಮಾಡಿದೆ ಕಣಜ್ಜಿ. ಇಲ್ಲಿ ಫೋನಲ್ಲಿ 2 ಫೋಟೋ ಬಂದವೆ, ಮದುವೆ ಆಗಿರೋ ಫೋಟೋಗಳು. ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು ಕಣಜ್ಜಿ. ಇದೇನು ನಮ್ಮ ನವ್ಯ ಮದುವೆ ಆಗ್ಬಿಟ್ಟವಳಲ್ಲ, ನಮ್ಗೆ ಯಾರಿಗೂ ಒಂದು ಮಾತು ಹೇಳೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ ಬಿಡಜ್ಜಿ, ಬೇಜಾರು ಮಾಡ್ಕೊಬೇಡ, ಹೋಗ್ಲಿ. ಅವಳಿಗೆ ಇಷ್ಟ ಬಂದವನು ಮದುವೆ ಮಾಡ್ಕೊಳ್ಳಿ ಬಿಡು. ಇನ್ನೇನು ಮಾಡೋಕ್ಕೈತಿದೆ? ನೀನು ಅಳ್ಬೇಡ, ಸುಮ್ಮನಿರು ಆಯಿತು. ಅಯ್ಯೋ ಅಳ್ಬೇಡ ಅಂದರೆ ಏನು ಮಾಡೋಣಪ್ಪ? ನನ್ನ ಮಗ ನೆನ್ನೆಯಿಂದ ಬೀದಿಗೆ ಮುಖ ತೋರಿಸಿಲ್ಲ, ರೂಮಲ್ಲೇ ಕುಂತವನೆ. ನಿಮ್ಮ ತಾತ ದನನೂ ಹೊಟ್ಕೊಂಡು ಹೋದಂಗೆ ಮೂಲೆಯಲ್ಲಿ ಕುಂತವ್ರೆ. ಅಯ್ಯೋ ಏನು ಮಾಡೋದು? ನೆನ್ನೆಯಿಂದ ಒಂದು ತುತ್ತು ಅನ್ನ ಉಂಡಿಲ್ಲ ಯಾರುವೇ. ಅಯ್ಯೋ ನಮ್ಮ ಮಾನ ಮರ್ಯಾದೆ ಎಲ್ಲನೂ ಹರಾಜ್ ಹಾಕ್ಬಿಟ್ಲಲ್ಲ ನವಿನಾಶ. ನಿನ್ನೆ ಮದುವೆ ಆಗಿದ್ರೆ ಇವತ್ತು ನಾವು ಎಷ್ಟೋ ನೆಮ್ಮದಿಯಾಗಿರ್ತಿದ್ವಲ್ಲಪ್ಪ. ಏ ಅಜ್ಜಿ ಬಿಡು, ಏನು ಮಾಡೋಕ್ಕದು? ಅವಳು ಇಷ್ಟಪಟ್ಟವ್ರನ್ನ ಮದುವೆ ಆಗೋಳೆ ಬಿಡು, ಹೋಗ್ಲಿ. ಆದರೂ ನಿಮ್ಗೆ ಹೇಳ್ಬಿಟ್ಟೆ ಆಗ್ಬೋದಿತ್ತಪ್ಪ. ಅದು ಯಾಕೆ ಹಂಗಾದ್ಲೋ ಏನೋ, ಅವಳ ಪರಿಸ್ಥಿತಿ ಹೆಂಗಿತ್ತೋ ಏನು ಗೊತ್ತಿಲ್ಲದೆ ಹಂಗೆಲ್ಲ ನಾವು ಇದು ಮಾಡ್ಕೋಬಾರ್ದು ಕಣಜ್ಜಿ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬೇಡ. ಹೋಗಿ ಮಾತಾಡ್ಸ್ಕೊ ಬರೀರೋ, ಇಲ್ಲ ಅವಳನ್ನ ಬರೋಕೆ ಹೇಳಿರೋ. ಅವಳು ಹೆಂಗಿದ್ದಾಳೋ ಏನೋ, ಯಾರನ್ನ ಮದುವೆ ಆಗೋಳು ಏನಂತ ತಿಳ್ಕೊಬೇಡವಾ. ಸುಮ್ಮನೆ ಹಿಂಗೆ ಮನೇಲಿ ಕುತ್ಕೊಂಡು ಹತ್ರ ಸರಿ ಹೋದದ ಅಜ್ಜಿ. ಅಯ್ಯಪ್ಪ, ಹೆಂಗಾರ ಇರಲಿ ಕಣಪ್ಪ, ಹೆಂಗಾರ ಇರಲಿ. ಅವಳ ಜೀವನ ಹೆಂಗಾರ ಹಾಳಿದೋಗ್ಲಿ. ಅವಳಿಗೂ ನಮಗೂ ಸಂಬಂಧ ಇಲ್ಲ ಕಣಪ್ಪ, ಸಂಬಂಧ ಇಲ್ಲ. ನಮ್ಮ ಪಾಲಿಗೆ ಇವತ್ತು ಅವಳು ಸತ್ತೋದ್ಲು. ಹೆಂಗಾರ ಇರಲಿ ಅವಳು ನೋಡೋಕ್ಕೂ ಹೋಗಿಲ್ಲ, ಅವಳನ್ನ ಕರೆಯೋಕ್ಕೂ ಇಲ್ಲ ನಾವು. ಮುಗ್ದೈತು. ಇನ್ನು ಅವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಏ ಅಜ್ಜಿ, ಹಂಗಂದ್ರೆ ಆತದ? ನೀನು ಸುಮ್ಮನಿರು ಪಾಪ. ಅತ್ತೆ ಕೇಳಿ ಕೊಡವ ಇಲ್ಲಿ ಅಜ್ಜಿ, ಅತ್ತೆ ಕೇಳಿ ಕೊಡಿದ್ವಿ. ನಾನು ಮಾತಾಡ್ತೀನಿ, ಅತ್ತೆ ಕೇಳಿ ಕೊಡಜ್ಜಿ.
ಅಯ್ಯೋ ಕಾಣೆ ಕಣಪ್ಪ, ಎಲ್ಲೋದ್ಲೋ ಕಾಣೆ. ಅದು ಯಾವ ಮೂಲೆ ಕೂತ್ಕೊಂಡು ಅಳ್ತಾ ಇದ್ದಾಳೋ ಅವಳು ಕಾಣೆ. ಪಾಪ ಮಗಳು 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 ಅಂತ ಎಲ್ಲಾನು ಮಾಡಿದ್ಲು. ಈಗ ಅಳ್ತಾ ಕೂತಾಳೆ ಕಣಪ್ಪ, ಎಲ್ಲ ಮೂಲೆ ಕೂತ್ಕೊಂಡು ಅಳ್ತಾಳೆ. ಸರಿ ಅಜ್ಜಿ, ಆಯ್ತು, ನೀನು ಬೇಜಾರು ಮಾಡ್ಕೊಬೇಡ, ಇರು, ಇರ್ತೀಯಾ? ಏನಂತೆ ಅವ್ವ ಯಾಕೆ ಅಳ್ತಾ ಇದ್ದಾಳು? ಅದೇ ಕಣಮ್ಮ, ಇವ್ರಿಗೂ ಯಾರಿಗೂ ಗೊತ್ತಿಲ್ವಂತೆ ಅವಳು ಮದುವೆ ಆಗಿರೋದು. ಅವ್ರು ಹಿಂಗೆ ಫೋನಲ್ಲಿ ನೋಡಿರೋದಂತೆ. ಅದಕ್ಕೆ ಮಾಮ ಅವಳನ್ನ ಇದು ಮಾಡೋದು ಬೇಡ, ಏನೋ ಕರೆಯೋದು ಬೇಡ, ಮಾತಾಡ್ಸೋದು ಬೇಡ, ಅವ್ಳು ಕತ್ತರಿಸಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಂಡೈತಂತೆ. ಯಾರು ನೆನೆಯಿಂದನೂ ಊಟ ಮಾಡಿಲ್ವಂತೆ ಕಣವ. ಪಾಪ ಯಾರು ಮನೆಯಿಂದ ಆಚೆ ಕಡೆದೆ ಎಲ್ಲ ಮನೆ ಒಳಗೆ ಕೂತ್ಕೊಂಡು ಅಳ್ತಾವ್ರಂತೆ. ಬೇಜಾರಾಯ್ತೈತೆ ಕಣವ ನಂಗೆ ಕೇಳ್ಬಿಟ್ಟು. ಅಜ್ಜಿ ಪಾಪ ಎಷ್ಟೊಂದು ಅಳ್ತೈತೆ ನೋಡು. ಅಪ್ಪ, ನನಗೆ ಈಗ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಕಣ್ಣ. ಈಗ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನನಗೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಬೇಜಾರು ದುಃಖ ಎಲ್ಲ ಹೋಯ್ತು ಕಣಪ್ಪ. ಈಗ ಸಮಾಧಾನ ಆಯ್ತು ನನಗೆ. ಹಂಗೆ ಆಗ್ಬೇಕಲ್ಲ, ಹಂಗೆ ಮಾಡ್ಬೇಕು ಅವ್ರಿಗೆಲ್ಲ. ನಿನ್ನ ಮದುವೆ ಮಾಡ್ಕೊಡೋದಿಕ್ಕೆ ಏನಂತ ಮಾತಾಡಿದ್ರಲ್ಲ ಅವರು? ನಿನ್ನ ಮಗನ ಮಗ ನೋಡಿದ್ಯಾ? ಅಂತವನ್ಗೆ 8ನೇ ಕ್ಲಾಸ್ ಓದಿರೋನ್ಗೆ, 7ನೇ ಕ್ಲಾಸ್ ಓದಿರೋನ್ಗೆ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ. ಬಾಯಿಗೆ ಬಂದಾಗ ಮಾತಾಡಿ ಕಣ್ಣೀರು ಹಾಕ ಬಂದಲ್ಲ ನಾನು. ಆ ಮನೆಯಿಂದ ಕಣ್ಣೀರು ಹಾಕ ಬಂದೆ. ನನ್ನ ಕಣ್ಣೀರಿನ ಶಾಪ ತಟ್ಟೆ ಬಿಟ್ಟದವ್ರಿಗೆ ಸರಿಯಾಗಿ ತಟ್ಟದೆ. ಸರಿಯಾಗಿ ತಟ್ಟದೆ ಕಣಪ್ಪ ದೇವ್ರೆ. ಅಯ್ಯೋ ಹೊಸಿ ಸಂತೋಷ ಆಯ್ತಲ್ಲ ನನಗೆ. ಹಂಗೆ ಆಗ್ಬೇಕು ಅವ್ರಿಗೆ, ಅನ್ಭವಿಸ್ಬೇಕು, ಅವ್ರು ಇನ್ನೂ ಅನ್ಭವಿಸ್ಬೇಕು. ಹತ್ಕೊಂಡು ಕುತ್ಕೊಳ್ಳಿ ಮೂಲೆಯಲ್ಲೇನು, ಹಂಗೆ ಹತ್ಕೊಂಡು ಕುತ್ಕೊಳ್ಳಿ, ಹಂಗೆ ಆಗ್ಬೇಕು ನಿಮ್ಗೇನು. ಅಬ್ಬ ಸುಮ್ಮನೆ ನೀ ಮನುಷ್ಯನ ಏನವ? ಒಂದು ಸ್ವಲ್ಪ ಮನ್ಸತ್ವ ಬೇಡವ ನಿನಗೆ? ಪಾಪ ಅವರೇ ಹತ್ಕ ಕೂತವ್ರೆ, 3 ದಿನ ಊಟ ಮಾಡಿದಾರೆ ಅಂತ ನಾನಂದ್ರೆ ಹಂಗೆ ಆಗಬೇಕು. ಹಾಲು ಕುಡಿದ್ರೆ ಸಂತೋಷ ಆಯ್ತು ಅಂತೀಯಲ್ಲವ? ಇದು ಯಾವ ನ್ಯಾಯವನವ ನಿನಗೆ? ನ್ಯಾಯನ ಇದು? ಸರಿ ಬಿಡು, ಅವ್ರ ಮಗಳು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟರು, ಅದರಲ್ಲಿ ತಪ್ಪ ಅವ್ರದ್ದು. ಅವಳು ಹಿಂಗೆ ಮಾಡು ಅಂತ ಹೇಳಿದ್ರು ಅವರು. ಸರಿ ಕಣವ ನೀನು. ನಾನೇನೋ ಮನೆಗೆ ಹಿಂಗೆ ಆಯ್ತಲ್ಲ, ನಮ್ಮ ಅಪ್ಪನ ಮನೆಗೆ ನಡಿಲ್ಲ ಹೋಗೋದು, ನೋಡ್ಕೊಬರೋದ, ಬದರ್ಸ್ಕೊಬರೋದ ಅಂತೀಯಂತಂದ್ರೆ ಹಾಲು ಕುಡಿದ್ರೆ ಸಂತೋಷ ಆಯ್ತು ಅಂತೀಯಲ್ಲವ? ಇದು ಎಂಥ ಮನಸ್ಥಿತಿಯವ ನಿಂದು? ಹಿಂಗಿರ್ಬಾರ್ದು ಬಿಡು. ಉಂಕನವ ಅನ್ಸೋದ ತಪ್ಪು, ಹಿಂಗೆಲ್ಲ ಮಾತಾಡಬಾರ್ದು ಕಣವ ನೀನು. ನೀನು ಒಂದು ದೊಡ್ಡ ಒಂದು ಬೇರೆಯವ್ರಿಗೆ ಬುದ್ಧಿ ಹೇಳಂಗಿರೋಳು. ನೀನು ಇಂಥ ಎಲ್ಲ ಮಾತಾಡಾರವ? ನೋಡು, ಹೋಗು, ಅವಿನಾಶನ್ ಕರ್ಕೊಂಡು ಹೋಗ್ಬಿಟ್ಟು ಬರೋಗು. ಮಾತಾಡ್ಸಿ ಅವ್ಕೊಂಡು 4 ಸಮಾಧಾನ ಮಾತು ಹೇಳ್ಬಿಟ್ಟು ಬರೋಗು. ಪಾಪ ಅವರು ಎಷ್ಟು ಬೇಜಾರಲ್ಲಿ ದುಃಖದಲ್ಲಿ ನೋವಲ್ಲ ಅವರು. ಅಂತ ಇದರಲ್ಲಿ ನೀನು ಹಿಂಗೆ ಮಾತಾಡಾರ? ಹೆಣ್ಮಕ್ಳಾದರು ಅಪ್ಪನ ಮನೆ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅನ್ಬೇಕನವ. ಅವ್ರ ಕಷ್ಟ ಬಂದಾಗ ಹಾಲು ಕುಡಿದ್ರೆ ಸಂತೋಷ ಆಯ್ತು ಅಂತೀಯಲ್ಲ. ಇದು ಯಾವ ಥರ ಮಾತು ನಿಂದು? ಇದು ಯಾವ ಥರ ಮಾತವ? ಯಾರು ನೋಡಿ ಕಲ್ತ್ಕೊಬಿಟ್ಟಾರೆ ನಿಂತವು. ಹೋಗಿ ಅವಿನಾಶನ್ ಕರ್ಕೊಂಡು ಹೋಗಿ ಮಾತಾಡ್ಸ್ಕೊಬರೋಗು, ಹೋಗಿ. ಇಲ್ಲ ಕಣಪ್ಪ, ನಾನು ಹೋಗೋದಿಲ್ಲ. ಇವ್ರನ್ನೇ ಅವತ್ತು ಹೋಗ್ಬೇಡಿ ನೋಡು. ಇವತ್ತು ನಾನು ಹೋದನ ಅವ್ರ ತಕ್ಕೆ. ಹಳ್ಳಿ ಬಿಡು ಮೂಲೆ ಕುತ್ಕೊಂಡು ಅವತ್ತು ನಾನು ಹತ್ಕೊ ಬರ್ಲಿಲ್ವಾ ಕಣ್ಣೀರು ಹಾಕೊಂಡು? ಹಳ್ಳಿ ಬಿಡತ್ತೆ, ನಾನು ಹೋಗೋದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಇದು ಏನು ಎಸೋತ, ಇದು ಏನು ಹಿಂಗೆ ಕಲ್ತಿರೋದು ನೀನು? ಅಯ್ಯೋ, ಏನಂದ್ರೆ ಅಷ್ಟೇ ಕಣತೆ, ನಾನು ಹೋಗೋದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಇದೇನು ಮಗ ಹಿಂಗೆ ಆಡಾಡ ನಿಮ್ಮವ್ವ? ಇದೇನಿದು ಹಿಂಗೆ ಆಡೋದು? ಅಪ್ಪನ ಮನೆಯವ್ರ ಕಂಡ್ರೆ ಹಿಂಗೆ ಆಡಾರ? ಅಯ್ಯೋ ಅಜ್ಜಿ, ನೀನಾದ್ರೂ ಬಾಜಿ, ನಾನು ನೀನೇ ಹೋಗ್ಬಿಟ್ಟು ಬರೋದ ಪಾಪ ಮಾತಾಡ್ಸ್ಕೊಂಡು. ಅವ್ರಿಗೆ ಎಷ್ಟು ಬೇಜಾರಾಗಿರ್ತದೆ. ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಅಂತ ಯಾರಿದ್ದಾರೆ ಅಜ್ಜಿ? ನಾವೇ ಅಲ್ವಾ ಇರೋದು. ಬಾ, ನಾನು ನೀನಾದ್ರೂ ಹೋಗ್ಬಿಟ್ಟು ಬರೋದಾ? ಹೌದು ಅಜ್ಜಿ, ಹೋಗ್ಬಿಟ್ಟು ಬನ್ನಿ. ಅತ್ತೆಗಂತ ನಾನು ಹೇಳೋಕ್ಕಾಗೋದಿಲ್ಲ. ನೀವಾದ್ರೂ ಹೋಗ್ಬಿಟ್ಟು ಬನ್ನಿ. ಇಬ್ಬರು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಸಮಾಧಾನ ಮಾಡ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬನ್ನಿ ಅಜ್ಜಿ. ಮತ್ತೆ ನವೀನ ಮತ್ತೆ ಮನೆ ಕರ್ಕೊಳ್ಳಿ, ಮಾತಾಡ್ಸಿ ಅಂತ ಹೇಳ್ಬಿಟ್ಟು ಬನ್ನಿ ಅಜ್ಜಿ. ಆಗೋದೆಲ್ಲ ಆಗೋಗಿರುತ್ತೆ, ಏನು ಮಾಡೋಕ್ಕಾಗುತ್ತೆ? ಆಯ್ತು ಬಿಡು. ನಾನು ಇವನೇ ಹೋಗ್ಬಿಟ್ಟು ಬರ್ತೀವಿ. ಅದೇನು ಒಂದ್ಸಲ ನೋಡ್ಕೊ ಮನೆ ಕಡೆಗೆ. ಬಾರ ನಾವು ಹೋಗ್ಬಿಟ್ಟು ಬರೋದ ಬಪ್ಪ. ನಡಿ ಅಜ್ಜಿ, ಆಯ್ತು ನಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.